ಏನು ಗೊತ್ತಾ, ದೇವರು ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಡಲ್ಲ ಅಂತಾರಲ್ಲ, ಹಂಗೆ ಒಂದು ಕಡೆಗೀಗ GSTಯನ್ನು ಕಡಿಮೆ ಮಾಡಿದರು. ಜನಕ್ಕೊಂಚೂರು ಏನೋ ಕಡಿಮೆ ಆಯ್ತಪ್ಪ ಅಂತ ಅಂದ್ಕೊಂಡ್ವಿ. ಆದರೆ ಈಗ ರಾಜ್ಯದಲ್ಲಿ KMFನಲ್ಲಿ ಈಗ ತುಪ್ಪದ ದರ ಏರಿಕೆ ಮಾಡಿಬಿಟ್ರು. ಎಷ್ಟು? 90 ರೂಪಾಯಿ ಏರಿಕೆ ಮಾಡಿದರು. GST ಕಡಿಮೆ ಮಾಡಿದ್ದಕ್ಕೆ 40 ರೂಪಾಯಿ ಇಳಿಕೆ ಆಗಿತ್ತು. ಇವರು ಅದಕ್ಕೆ ಡಬಲ್ ಸೇರಿಸ್ಬಿಟ್ಟು ಅದ್ರ ಮೇಲೆ ಇನ್ನೊಂದು 10 ರೂಪಾಯಿ ಎಕ್ಸ್ಟ್ರಾ ಹಾಕ್ಬಿಟ್ಟು 90 ರೂಪಾಯಿ ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಅಲ್ವಂತೆ, ಹಾಲಿನ ದರ ಕೂಡ ಏರಿಕೆ ಮಾಡ್ತಾರೆ. ಯಾಕಂದರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಜಾಸ್ತಿ ಇಲ್ವಂತೆ, ಅವ್ರಿಗಿಂತ ನಮ್ಮದು ಕಡಿಮೆ ಅಂತೆ. ಹಾಗಾಗಿ ಅವ್ರು ಈಕ್ವಲಿಗೆ ಹೋಗಬೇಕಲ್ಲ, ಎಲ್ಲವನ್ನು ಈಕ್ವಲಿಗೆ. ಸೊ ಹಾಗಾಗಿ ಅದನ್ನು ಏರಿಕೆ ಮಾಡೋ ಚಿಂತನೆಯಲ್ಲಿ ಇದ್ದಾರಂತೆ. ನೋಡಿ, GST ಇಳಿಕೆ ಸಂಭ್ರಮದಲ್ಲಿದ್ದವರಿಗೆ KMF ಶಾಕ್. ತುಪ್ಪದ ದರ ದಿಢೀರ್ 90 ರೂಪಾಯಿ ಏರಿಕೆ. ಶೀಘ್ರದಲ್ಲೇ ಹಾಲಿನ ದರವೂ ಏರಿಕೆ. ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಜಾರಿ ಮಾಡಿದ GST 2.0 ಪರಿಣಾಮ ಹಲವು ದಿನಗತ್ಯ ವಸ್ತುಗಳ ದರ ಇಳಿಕೆಯಾಗಿತ್ತು. ಅದರಲ್ಲಿ ನಂದಿನಿ ಹಾಲಿನ ಉತ್ಪನ್ನಗಳ ಮೇಲೂ ದರ ಕಡಿಮೆಯಾಗಿತ್ತು. ಆದರೆ ಈ ಸಂಭ್ರಮ ಇನ್ನಷ್ಟು ದಿನ ಉಳಿಯುವ ಮುನ್ನವೇ KMF ಶಾಕ್ ನೀಡಿದ್ದು, ತುಪ್ಪದ ಮೇಲೆ ಇಳಿಕೆ ಮಾಡಿದ GST ಹಣಕ್ಕಿಂತ 2 ಪಟ್ಟು ದರವನ್ನ ದಿಢೀರ್ ಏರಿಕೆ ಮಾಡಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಿದೆ. ಹೌದು, KMF ಈ ಹಿಂದೆ ಅಂದ್ರೆ GST ಸ್ಲ್ಯಾಬ್ ಸುಧಾರಣೆ ಮುನ್ನ ಲೀಟರ್ ತುಪ್ಪಕ್ಕೆ 650 ರೂಪಾಯಿ ನಿಗದಿ ಮಾಡಿತ್ತು. GST ಸುಧಾರಣೆ ಬಳಿಕ 40 ರೂಪಾಯಿ ಇಳಿಕೆಯಾಗಿ 610 ರೂಪಾಯಿಗೆ ನಿಗದಿಯಾಗಿತ್ತು. ಆದರೆ ಈಗ ವಿಶ್ವ ಮಾರುಕಟ್ಟೆಯಲ್ಲಿ ತುಪ್ಪದ ದರ ಏರಿಕೆ ಜೊತೆಗೆ ಬೇಡಿಕೆ ಹೆಚ್ಚಾದ ಹಿನ್ನೆಲೆ ಏಕಾಏಕಿ 90 ರೂಪಾಯಿ ದರ ಏರಿಕೆ ಮಾಡಿದೆ. ಪರಿಣಾಮ 610 ರೂಪಾಯಿ ಇದ್ದ ಲೀಟರ್ ನಂದಿನಿ ತುಪ್ಪ 700 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು GST ಸುಧಾರಣೆ ಮುನ್ನವೇ ತುಪ್ಪದ ದರ ಏರಿಕೆಗೆ ನಿರ್ಧಾರ ಮಾಡಲಾಗಿತ್ತು. ಆದರೆ GST ಬದಲಾವಣೆ ಹಿನ್ನೆಲೆ ಈಗ ಆ ದರ ಏರಿಕೆ ಮಾಡಿರುವುದಾಗಿ KMF ಮಾಹಿತಿ ನೀಡಿದೆ. ಇನ್ನು ಈ ಬಗ್ಗೆ ಬಮೂಲ್ ಅಧ್ಯಕ್ಷ DK ಸುರೇಶ್ ಮಾತನಾಡಿ, ಸದ್ಯ ಬೆಣ್ಣೆ ಮತ್ತು ತುಪ್ಪಕ್ಕೆ ಬೇಡಿಕೆ ಇದೆ. ಈಗ ನಾವು ತುಪ್ಪಕ್ಕೆ ಫಿಕ್ಸ್ ಮಾಡಿರೋ ದರ ಮಾರುಕಟ್ಟೆಗಿಂತ ಕಡಿಮೆ ಇದೆ. ಆದರೆ ಗುಣಮಟ್ಟದಲ್ಲಿ ನಾವೇ ಮುಂಚೂಣಿಯಲ್ಲಿದ್ದೇವೆ. ಒಕ್ಕೂಟಗಳ ಮನವಿ ಮೇರೆಗೆ ತುಪ್ಪದ ದರ ಜಾಸ್ತಿ ಮಾಡಲಾಗಿದೆ. ತುಪ್ಪ ಉಳ್ಳವರು ತಿನ್ನುವುದು, ಆದ್ರಿಂದ ತುಪ್ಪದ ಬೆಲೆ ಏರಿಕೆ ಮಾಡಿದ್ದೇವೆ. ಬೆಣ್ಣೆ ದರವನ್ನು ಏರಿಕೆ ಮಾಡಲು ತಿಳಿಸಿದ್ದೇವೆ. ಬೆಣ್ಣೆ ದರವನ್ನು ಶೀಘ್ರದಲ್ಲೇ ರಿವೈಸ್ ಮಾಡಲಾಗುತ್ತೆ ಎಂದು ತಿಳಿಸಿದ್ರು. ಹಾಲಿನ ಬೆಲೆ ಜಾಸ್ತಿ ಮಾಡಕ್ ಹೋಯ್ತು ಅಂತ ಅಂದ್ರೆ ಗಲಾಟೆ ಮಾಡ್ತಾರೆ. ತುಪ್ಪ ಉಳ್ಳವರು ತಿನ್ನುವವರು, ಉಳ್ಳವರಿಗೆ ತೊಂದರೆ ಆದ್ರೂ ಚಿಂತೆ ಇಲ್ಲ, ಸಾಮಾನ್ಯರಿಗೆ ತೊಂದರೆ ಆಗಬಾರ್ದು. ಸೊ ಅದಕ್ಕೆ ತುಪ್ಪ ಬೆಲೆ, ಬೆಣ್ಣೆ ಬೆಲೆ ಜಾಸ್ತಿ ಮಾಡಿದ್ವಿ. ಬೈ ಪ್ರಾಡಕ್ಟ್ಸ್ ಏನೇನು ಬರ್ತಾ ಇರ್ತದೆ, ಎಷ್ಟು ಬೆಣ್ಣೆ ಈಗ 50 ರೂಪಾಯಿ ಕಮ್ಮಿ ಸಿಗ್ತದೆ ಅಂತ ಹೇಳಿದ್ರೆ 50 ರೂಪಾಯಿ ಎಲ್ಲರೂ ಬೆಣ್ಣೆ ತೊಗೊಳಕ್ಕೆ ಶುರು ಮಾಡ್ತಾರೆ. ಈಗಲೇ ಬೆಣ್ಣೆ ಶಾರ್ಟೇಜ್ ಇದೆ, ಬೆಣ್ಣೆ ಸಿಕ್ಕಾಬಟ್ಟೆ ಶಾರ್ಟೇಜ್ ಇದೆ, ಬೆಣ್ಣೆ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ, ಬೇಡಿಕೆ ಜಾಸ್ತಿ, ಎರಡನ್ನೂ ಈಕ್ವಲ್ ಆಗಿ ಜಾಸ್ತಿ ಆಗುತ್ತೆ. ಇನ್ನು ಇದರ ಮಧ್ಯೆ ಈಗ ಮತ್ತೊಂದು ದರ ಏರಿಕೆ ಬರೆ ಬಗ್ಗೆಯೂ DK ಸುರೇಶ್ ಪರೋಕ್ಷ ಸುಳಿವು ನೀಡಿದ್ದಾರೆ. ನಮಗೆ ಹಾಲು ಉತ್ಪಾದಕರು ಹಾಗೂ ಒಕ್ಕೂಟಗಳು ಹಾಲಿನ ದರ ಹೆಚ್ಚಳಕ್ಕೆ ಮನವಿ ಮಾಡಿದ್ದಾರೆ. ಮತ್ತೆ ಹಾಲು ದರ ಏರಿಕೆ ಮಾಡಲು ಮನವಿ ಮಾಡಿದ್ದೇವೆ. ನಮಗೆ ಆಗುತ್ತಿರುವ ನಷ್ಟದ ಬಗ್ಗೆ ಸರ್ಕಾರಕ್ಕೆ ತಿಳಿಸಿ ಹಾಲಿನ ದರ ಮತ್ತೆ ಏರಿಕೆ ಮಾಡುವಂತೆ ಮನವಿ ಮಾಡ್ತೇವೆ. ಹಾಲಿನ ದರ ಏರಿಕೆ ಮಾಡ್ತೀವಿ ಅಂದ್ರೆ ಗಲಾಟೆ ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಮಾತ್ರ ಕಡಿಮೆ ಬೆಲೆ ಇದೆ, ಬೇರೆ ರಾಜ್ಯಗಳಲ್ಲಿ ಹಾಲಿನ ದರ ಇನ್ನೂ ಹೆಚ್ಚಿದೆ. ಹಾಲಿನ ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಿಲ್ಲ. ನಾವು ಮಂಡಳಿಗೆ ಮನವಿ ಸಲ್ಲಿಸಿದ್ದೇವೆ. ಸರ್ಕಾರ ಏನ್ ಮಾಡುತ್ತೋ ಕಾದ್ ನೋಡೋಣ ಅನ್ನೋ ಮೂಲಕ ಮತ್ತೆ ಹಾಲಿನ ದರ ಏರಿಕೆ ಆಗಬಹುದು ಅನ್ನೋ ಸುಳಿವು ನೀಡಿದ್ದಾರೆ. ಇನ್ನು ಹಾಲಿನ ದರ ಏರಿಕೆ ವಿಚಾರಕ್ಕೆ ಸಚಿವ ಚಲುವರಾಯಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇತ್ತ ಬಿಜೆಪಿ MLC CT ರವಿ ನಂದಿನಿ ಹಾಲಿನ ದರ ಏರಿಕೆ ವಿಚಾರಕ್ಕೆ ಕಿಡಿಕಾರಿದ್ರು. ಕೇಂದ್ರ ಸರ್ಕಾರ GST ತೆರಿಗೆ ಕಡಿತ ಮಾಡಿ ಶೂನ್ಯಕ್ಕೆ ಇಳಿಸಿದೆ. ಆದರೆ ರಾಜ್ಯ ಸರ್ಕಾರ ಯಾವುದಕ್ಕೆ ತೆರಿಗೆ ಹಾಕ್ಲಿ ಅಂತ ಕಾಯ್ತಿದ್ದಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯ ಬೆಲೆ ಏರಿಕೆ ಮಾಡದ ದರವೇ ಇಲ್ಲ ಎಂದು ಕುಟುಕಿದ್ರು. ಹಾಲಿನ ದರ ಏರಿಕೆ ಮಾಡೋದಕ್ಕೆ ನಾವೇನು ಪ್ರಸ್ತಾವನೆ ಕೊಟ್ಟಿಲ್ಲ, ಮನವಿ ಮಾಡಿದ್ದೀವಿ. ನಮ್ಮ ವಿಚಾರ ನಷ್ಟ ಏನಾಗ್ತಾ ಇದೆ, ಪ್ರತಿ ಲೀಟ್ರಿಗೆ ನಮಗೆ ಕನಿಷ್ಠ ಕೆಲವುದರಲ್ಲಿ 1 ರೂಪಾಯಿ 20 ಪೈಸೆ ನಷ್ಟ ಆಗ್ತಾ ಇದೆ. ಕೆಲವು ಇದರಲ್ಲಿ ನಾವು 5 ವೇರಿಯಂಟನ್ನು ಮಾರ್ತೀವಿ, ಅದರಲ್ಲಿ 1 ರೂಪಾಯಿ ಆಗ್ತದೆ, 50 ಪೈಸೆ ಆಗ್ತದೆ, ಕೆಲವುದರಲ್ಲಿ 20 ಪೈಸೆ ನಷ್ಟ ಆಗುತ್ತೆ. ಸೊ ಹಿಂಗೆ ಒಂದೊಂದರಲ್ಲಿ ಒಂದೊಂದು ರೇಟು ವೇರಿಯೇಷನ್ ಇದೆ. ಏನಾಗಿದೆ, ಈಗ ಅರ್ಧ ಲೀಟ್ರ್ ಮಾರಿದ್ರೆ ನಮ್ಮದು ಲಾಭ ಬರುತ್ತೆ, 1 ಲೀಟ್ರ್ ಮಾರಿದ್ರೆ ನಷ್ಟ ಆಗುತ್ತೆ. ಅದೇನಾಗಿದೆ, 4 ರೂಪಾಯಿ ಮಾರ್ಕೆಟಲ್ಲಿ ಆದದನ್ನು ಸಂಪೂರ್ಣ ರೈತರಿಗೆ ಕೊಡುವಂಥ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು. ಅದರಿಂದ ಯೂನಿಯನ್ಗಳಿಗೆ ಹಾಲು ಮಾರೋದಕ್ಕೆ ಮಾತ್ರ ತೊಂದರೆ ಆಗಲ್ಲ, ಬೈ ಪ್ರಾಡಕ್ಟ್ ಮಾಡೋದಕ್ಕೆ ಪೌಡ್ರ್ ಅದೆಲ್ಲ ಲಾಸ್ ಆಗ್ತಾಯಿದೆ ಅಂತ ಎಲ್ಲ ಯೂನಿಯನ್ಗಳಿಗೂ 2 ಕೋಟಿ 3 ಕೋಟಿ ಪ್ರತಿ ವರ್ಷ ಪ್ರತಿ ತಿಂಗಳು ಲಾಸ್ ಆಗ್ತಾಯಿದೆ ಅಂತ ಡಿಮ್ಯಾಂಡ್ ಇದೆ. ಅದನ್ನು ಮುಖ್ಯಮಂತ್ರಿಗಳು ಮಾತನಾಡಿ ತೀರ್ಮಾನ ಮಾಡ್ತಾರೆ. ಕೇಂದ್ರ ಸರ್ಕಾರ GST ತೆರಿಗೆಯನ್ನು ಕಡಿತಗೊಳಿಸಿ
ಕೆಲವು ತೆರಿಗೆಯನ್ನು ಶೂನ್ಯಕ್ಕೆ ಒಳಪಡಿಸಿ ಅದರ ನ್ಯಾಯ ಗ್ರಾಹಕರಿಗೆ ತಲುಪಬೇಕು ಅಂತ ನರೇಂದ್ರ ಮೋದಿಜಿಯವರ ನೇತೃತ್ವದ NDA ಸರ್ಕಾರ ಪ್ರಯತ್ನ ಮಾಡ್ತಾ ಇದ್ರೆ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಯಾವುದ್ರ ಮೇಲೆ ತೆರಿಗೆ ಹಾಕಲಿ ಅಂತ. ಬಹುಶಃ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವುದನ್ನ ಇವರು ಸಿದ್ದರಾಮಯ್ಯನವರು ತಟ್ಟದೇ ಇರುವಂಥ ತೆರಿಗೆ ಇಲ್ಲ ಅಂತ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲದನ್ನೂ ಬೆಲೆ ಏರಿಕೆ ಮಾಡಿ ಬೆಲೆ ಏರಿಕೆ ಸೂರ ಆಗ್ಲಿಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ. ಯಾವುದನ್ನು ಬಿಟ್ಟಿದ್ದಾರೆ ಹೇಳಿ? GST ದರ ಇಳಿಕೆಯ ನಂತರದಲ್ಲಿ ಎಲ್ಲೋ ಒಂದು ಕಡೆ ತುಪ್ಪದ ದರ ಹೆಚ್ಚಳ ಮಾಡುವ ಮೂಲಕ KMF ಗ್ರಾಹಕರಿಗೆ ಶಾಕ್ ಅನ್ನು ನೀಡಿತ್ತು. ಈಗ ಮತ್ತೊಂದು ಶಾಕ್ ಅದೇ ರೀತಿಯಲ್ಲಿ ಎದುರಾಗುತ್ತಾ ಅನ್ನುವಂಥ ಕುತೂಹಲ ಮೂಡುವಂಥ ಬೆಳವಣಿಗೆಗೆ ಈಗ KMF ಸಾಕ್ಷಿ ಆಗ್ತಾ ಇದೆ. ಹಾಲಿನ ದರ ಹೆಚ್ಚಳದ ಪ್ರಪೋಸಲ್ ಈಗಾಗಲೇ ಸಿದ್ಧವಾಗಿದೆ ಅನ್ನುವಂಥದ್ದು. ಹಾಗೇನಾದರೂ ಆದರೆ ಕೆಲವೇ ದಿನಗಳಲ್ಲಿ ಹಾಲಿನ ದರ ಅಧಿಕೃತವಾಗಿ ಹೆಚ್ಚಳ ಆಗುವಂಥ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದೆ. ಒಟ್ಟಾರೆ ದರ ಇಳಿತು ಅನ್ನೋ ಸಂಭ್ರಮದ ಮಧ್ಯೆಯೇ ಡಬಲ್ ಶಾಕ್ ಎದುರಾಗಿದ್ದು, ಮುಂದಿನ ದಿನಗಳಲ್ಲಿ ಇತರೆ ಉತ್ಪನ್ನಗಳ ದರ ಏರಿಕೆಯಾದರೂ ಆಶ್ಚರ್ಯ ಪಡಬೇಕಿಲ್ಲ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.